ನಮಸ್ತೆ, ನಾನು ದುರ್ಗಾ ಭವಾನಿ, ಆಕ್ಸ್ಫರ್ಡ್ ಸಮೂಹ ಸಂಸ್ಥೆಗಳು ಸಿಂಧನೂರು ವಿದ್ಯಾರ್ಥಿನಿ. ನಾನು ಕಲಾ ವಿಭಾಗದಲ್ಲಿ ರಾಜ್ಯಕ್ಕೆ 4ನೇ ರ್ಯಾಂಕನ್ನು ಪಡೆದಿದ್ದೇನೆ. ನನ್ನ ಈ ಸಾಧನೆಗೆ ಕಾರಣೀಕರ್ತರಾದಂಥ ಶ್ರೀ ಎನ್ ಸತ್ಯನಾರಾಯಣ್ ಶ್ರೇಷ್ಠಿ ಸರ್ ಅವರಿಗೆ ಮತ್ತು ಉಪನ್ಯಾಸಕ ವೃಂದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ನನ್ನ ಈ ಸಾಧನೆಯನ್ನು ಮೆಚ್ಚಿ ಆಕ್ಸ್ಫರ್ಡ್ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾದ ಶ್ರೀ ಎನ್ ಸತ್ಯನಾರಾಯಣ್ ಶ್ರೇಷ್ಠಿ ಸರ್ ಅವರು ನನ್ನ ಭವಿಷ್ಯದ ಶಿಕ್ಷಣಕ್ಕಾಗಿ 5,11,000 ರೂಗಳನ್ನು ಪ್ರೋತ್ಸಾಹಧನ ನೀಡಿರುತ್ತಾರೆ ಹಾಗೂ ನನ್ನ ಕನಸಾದ UPSCಯನ್ನು ನನಸು ಮಾಡಲು ಆರ್ಯ ವೈಶ್ಯ ಮಹಾಸಭಾ ಬೆಂಗಳೂರು ವತಿಯಿಂದ ಉಚಿತ ವಸತಿಯೊಂದಿಗೆ ತರಬೇತಿಯನ್ನು ಪಡೆಯಲು ಅವಕಾಶ ಕಲ್ಪಿಸಿದ್ದಕ್ಕಾಗಿ ಹಾಗೂ ಇವರ ಪ್ರೋತ್ಸಾಹ ಇತರರಿಗೂ ಮಾದರಿಯಾಗಲಿ. ಧನ್ಯವಾದಗಳು. ಪಂಚಾಯತಿ PDO ಅವರಿಗೂ ಮತ್ತು ತಾಲೂಕ್ ಪಂಚಾಯತ್ PDO ಅವರಿಗೂ ಜಿಲ್ಲಾ ಪಂಚಾಯತಿ ಅವರಿಗೂ ನಾನು ಹನುಮಾಪುರ ಗ್ರಾಮದ ಗ್ರಾಮ ಠಾಣಾ ಜಾಗವನ್ನು ತೆರವುಗೊಳಿಸೋದಕ್ಕೆ ಅರ್ಜಿ ಕೊಟ್ಟಿರುತ್ತೇವೆ. ಆ ಅರ್ಜಿ ಯಾವುದೇ ಥರದ್ದು ತೆರವು ಮಾಡಿಸಿಲ್ಲ. ನೋಟಿಸ್ ಕೊಟ್ಟಿದ್ದಾಯಿತು, ಮ್ಯಾಪ್ ಮಾಡಿಸಿದ್ದಾಯಿತು, ಎಲ್ಲ ರೀತಿ ಮ್ಯಾಪ್ ಆಗಿದೆ, ಎಲ್ಲ ಆಗಿದೆ. ಗ್ರಾಮ ಠಾಣಾ ಅಂತಲೂ ಅಧಿಕೃತ ಆಗಿಬಿಟ್ಟಿದೆ. ಗ್ರಾಮ ಠಾಣಾ ಅಂತ ಗೊತ್ತಿದ್ದು ಇವರು ಕೆಲಸ ಮಾಡ್ತಾಯಿಲ್ಲ. ಒಟ್ಟು ಯಾವುದೇ ಥರದ್ದು ತಿಪ್ಪಿ ಬಣಿಗಳನ್ನು ತೆರವುಗೊಳಿಸೋದಕ್ಕೆ ಹಿಂದೇಟು ಹಾಕ್ತಿದ್ದಾರೆ. ಇವರು ಯಾವುದಕ್ಕೆ ಹಿಂದೇಟು ಹಾಕ್ತಾರೆ ಅಂಬೋದು ತಿಳಿತಾ ಇಲ್ಲ. ಗ್ರಾಮ ಠಾಣೆ ಜಾಗೆಯಲ್ಲಿ ತಿಪ್ಪೆ ಬಣಿಗಳು ದನ ಶೆಡ್ಡುಗಳು ಹಾಕ್ಕೊಂಡಿರ್ತಾರೆ. ಅನಧಿಕೃತ ಒಬ್ಬೊಬ್ಬರು 4-4, 5-5 ತಿಪ್ಪೆ ಬಣಿಗಳು ದನ ಶೆಡ್ಡುಗಳು ಹಾಕ್ಕೊಂಡಿರ್ತಾರೆ. ಅದನ್ನು ತೆಗೆದುಕೊಂಡು ಅದನ್ನು ತೆರವುಗೊಳಿಸ್ರಿ ಅಂತ ನಾವು ಮನವಿ ಕೊಟ್ಟಿರುತ್ತೇವೆ. ಜಿಲ್ಲಾ ಪಂಚಾಯತಿಯವ್ರಿಗೆ ಕೊಟ್ಟಿವಿ, ತಾಲೂಕ್ ಪಂಚಾಯತಿಯವ್ರಿಗೆ ಕೊಟ್ಟಿವಿ, ಗ್ರಾಮ ಪಂಚಾಯತಿಯವ್ರಿಗೆ ಕೊಟ್ಟಿವಿ, ಎಲ್ಲರಿಗೂ ಮಾಹಿತಿ ಕೊಟ್ಟಿವಿ, ಲೆಟ್ರ್ ಕೊಟ್ಟಿರ್ತೇವೆ. ಆದರೂ ಗ್ರಾಮ ಠಾಣಾ ವ್ಯಾಪ್ತಿಯೇ ತಮ್ಮ ಅಧೀನಕ್ಕೆ ತಗೊಳ್ತಾ ಇಲ್ಲ. ಇವರು ಅದಕ್ಕೆ ಆದ ಕಾರಣ ಈಗ ಗ್ರಾಮ ಠಾಣೆ ತೆರವುಗೊಳಿಸಬೇಕು. ಈಗ ಒಂದು ವರ್ಷ ಆದ್ರೂ ಗ್ರಾಮ ಠಾಣೆ ತೆರವುಗೊಳಿಸ ಆಗ್ತಿಲ್ಲ. ಇವರಿಂದ ಜಿಲ್ಲಾ ಪಂಚಾಯತರಿಂದ ಆಗ್ತಾಯಿಲ್ಲ, ತಾಲೂಕ್ ಪಂಚಾಯತರಿಂದ ಆಗ್ತಾಯಿಲ್ಲ, ಗ್ರಾಮ ಪಂಚಾಯತ್ PDO ಅವರಿಂದನೂ ಆಗ್ತಾಯಿಲ್ಲ. ಅಧಿಕಾರಿಗಳು ಅವರು ಮಾಡ್ತೀವಿ ಅಂತ ಹೇಳ್ತಾರೆ. 1 ಇಯರ್ ಆಯ್ತು ಬರೀ ಮಾಡ್ತೀವಿ ಅನ್ನೋದ್ರಾಗ ಇದ್ದಾರೆ. ಯಾವುದೇ ಥರದ ಕೆಲಸ ಕಾರ್ಯ ಮುಂದುವರಿಸ್ತಾ ಇಲ್ಲ ಅವರು. ಮತ್ತು ಕೋರ್ಟ್ನಾಗ ಇಂಜೆಕ್ಷನ್ ಆರ್ಡ್ರ್ ಬಂದೈತೆ ಅಂತೇಳಿ ಸುಳ್ಳು ಮಾಹಿತಿ ನಮಗೆ ಕೊಡ್ತಾ ಇದ್ದಾರೆ. ಕೋರ್ಟ್ನಾಗ ಯಾವುದೇ ಥರದ ಇಂಜೆಕ್ಷನ್ ಆರ್ಡ್ರ್ ಇನ್ನೂ ಅದಾಗಿಲ್ಲ. ಗ್ರಾಮ ಠಾಣೆ ಜಾಗಕ್ಕೆ ಇಂಜೆಕ್ಷನ್ ಆರ್ಡ್ರ್ ಕೊಡೋದು ನಾವು ಎಲ್ಲಿ ನೋಡಿಲ್ಲ. ಗ್ರಾಮ ಠಾಣೆಗೆ ಇಂಜೆಕ್ಷನ್ ಆರ್ಡ್ರ್ ಬಂದೈತೆ ಅಂತೇಳಿ ನಮಗೆ ಸುಳ್ಳು ಮಾಹಿತಿ ಕೊಡ್ತಾ ಇದ್ದಾರೆ. ಏನನ್ನ ಕೇಳೋಕೆ ಹೋದ್ರೆ ನಮ್ಮನ್ನು AD ಸಾಹೇಬರು ಮೊನ್ನೆ ನಮ್ಮನ್ನು ನಿಮ್ಗೆ ಎದಕ್ಕೆ ಬೇಕಂತೇಳಿ ನಮಗೆ ಜಬರಿಸಿ ಕಳಿಸಿದ್ದಾರೆ. ನಮ್ಮನ್ನು ಬೈದು ಕಳಿಸ್ಯಾರ. ಅದನ್ನು ವಿಡಿಯೋ ಐತೆ ನಮ್ಮ ಹತ್ರ. ಈಗ ನಿಮ್ಮ ಸಂಘದ ಬೇಡಿಕೆ ಏನು? ನಮ್ಮ ಸಂಘದ ಬೇಡಿಕೆ ತೆರವುಗೊಳಿಸಬೇಕು. ಗ್ರಾಮ ಠಾಣೆ ಜಾಗವನ್ನು ತಿಪ್ಪೆ ಬಣಿಗಳು, ಹನುಮಾಪುರ ಗ್ರಾಮದಲ್ಲಿರುವ ತಿಪ್ಪೆ ಬಣಿಗಳು, ದನ ಶೆಡ್ಡುಗಳು ತೆರವುಗೊಳಿಸಬೇಕು. ತೆರವುಗೊಳಿಸಿದ ಏನು ಮಾಡ್ತಾರೆ ಜಾಗ? ಅದನ್ನು ಸರ್ಕಾರಕ್ಕೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ತಗೋಬೇಕು. ಯಾವುದಾದ್ರೂ ಸ್ಕೂಲು ಅಥವಾ ಯಾವುದಾದ್ರೂ ಹುಡುಗರಿಗೆ ಆಟದ ಮೈದಾನ, ಅಂಗನವಾಡಿ, ಯಾವುದೇ ಥರದ್ದು ಸರ್ಕಾರ ಕೆಲಸಕ್ಕೆ ಯೂಸ್ ಮಾಡ್ಕೋಬೇಕು. ಅದು ಬಿಟ್ಟು ಇವರು ಯಾವುದೇ ಥರದ್ದು ಅವ್ರು ಹಾಕ್ಯಂದಾರ ಅಂತೇಳಿ ಅವ್ರನ್ನ ಬಿಟ್ಟು ಸುಮ್ಮನೆ ಕುಂದ್ರೋದಲ್ಲ. ಮಾಮೂಲು ತಿಂದಾರಂತ ನಮಗೆ ಮೌಖಿಕವಾಗಿ ಮಾಹಿತಿ ಬಂದಿದ್ದಾವೆ. ಇವರು AD ಸಾಹೇಬರು, ಅವರು PDO ಅವರು ಎಲ್ಲರೂ ದುಡ್ಡು ತಿಂದಿರೋದಕ್ಕೆ ಈ ಕೆಲಸ ಮಾಡ್ತಾಯಿಲ್ಲ. ಮಾಡ್ತೀವಿ ಅಂತೇಳಿ ಬರೀ ನಮಗೆ ಆಮಿಷ ಹೇಳ್ತಾರೆ. ಅವ್ರ ಹತ್ರ ಹಣದ ಆಮಿಷಕ್ಕೆ ಅವ್ರಿಗೆ ಒಳಗಾಗ್ಯಾರ ಅಂತೇಳಿ ನಮಗೆ ಹೇಳಿಕೆ. ಈಗ ನಾವು ಈ ಕೂಡಲೇ ಇದನ್ನು ತೆರವುಗೊಳಿಸಬೇಕು. ತೆರವುಗೊಳಿಸದಿದ್ದಲ್ಲಿ ನಾವು ಗ್ರಾಮ ಪಂಚಾಯತಿಗೆ, ತಾಲೂಕ್ ಪಂಚಾಯತಿಗೆ ಮುತ್ತಿಗೆ ಹಾಕಿ ಹೋರಾಟ ಮುಂದುವರಿಸ್ತೇವೆ ಅಂತೇಳಿ ನಮ್ಮ ಸಂಘದ ವತಿಯಿಂದ ನಾವು ಹೇಳ್ತೀವಿ. ನಮ್ಮ ಹೆಸರು ಸುರೇಶ್ ನಾಯಕ್.